ಒಂದು ಗಂಗಾವತಿಯಲ್ಲಿ ಒಂದು ಪ್ರಕರಣ ನಡೆದಿದೆ ಸರ್. ಆಯ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ MLA MP ಕುಮ್ಮಕ್ಕಿದೆ. ಪೊಲೀಸ್ ಸ್ಟೇಷನ್ ದಿನ ಇಂಥ ಕೇಸ್ ಹಾಕವ ಹೋಗಿ ಲಿಸ್ಟ್ ಕೊಡ್ರಿ. ಕುಂಟೂರು ಸ್ಟೇಷನ್ ಯಾವ್ದು ಪಂಚಾಯತಿ ಬಗೆಹರಿಸ್ಲಿ. ಯಾವಾರೋ ಒಂದು ಈಗ ದಿನ ಕೇಸು ಪೊಲೀಸ್ ಸ್ಟೇಷನ್ ಇವೇ ಕೇಸ್ ಅದಾವ, ಲವ್ ಕೇಸಸ್ ಭಾಳ ಅದಾವ. ಯಾವುದೋ ಒಂದು ಹಿಂದೂ ಮುಸ್ಲಿಂ ಮಾಡಿದ ತಕ್ಷಣ ಅದು ಲವ್ ಜಿ ಅದು ಮತ್ತೆ ಉಳ್ಕಿದು ಮಾಡಿಲ್ಲ. ಒಂದು ಕ್ವಶನ್ ಕೇಳ, ಇಲ್ಲಿವರೆಗೂ ಕಂಪ್ಲೇಂಟ್ ಮಾಡಿದ್ರು ಒಂದು ನಿಮಿಷ. ಬಿಜೆಪಿ ಲೀಡರ್ಸ್ ಟಾಪ್ ಲೀಡರ್ಸ್ ಅದಾರಲ್ಲ, ಅಲ್ಲ ಒಂದು ಮಿನಿಟ್ ಅವ್ರಿಗೆ ಹೇಳ್ತೀನಿ, ಅವ್ರ ಮನೆಗೆ ಎಷ್ಟು ಮಂದಿ ಮುಸ್ಲಿಮರು ಮದುವೆ ಆಗಿದೆ? ಮತ್ತೆ ಅದು ಲವ್ ಜಿ ಅದಲ್ಲ, ಮತ್ತೆ ಅವ್ರು ಬಿಡಿಸ್ಬೇಕಲ್ಲ. ಕಳಿಸ್ಬಿಡ್ರಿ ಡಾಕ್ಟರ್, ಹೇಳ್ತಾ ಹೋಗಲ್ಲ ಹೆಸರು, ಡಾಕ್ಟರ್ ಕಳಿಸ್ಬಿಡ್ರಿ. ಎಲ್ಲ ಯಾರ್ಯಾರ ಹೆಸರು ತೆಗೀರಿ ಹೇಳ್ತೀನಿ, ತೆಗೆದು ನೋಡು. ಎಲ್ಲ ಇಟ್ಬಿಡ್ಸಿ. ಅದಕ್ಕೆ ಗೊತ್ತಿದೆ ನನಗೆ ಹೆಸರು, ಅಲ್ಲ ತೆಗೆದು ನೋಡು. ಲೀಸ್ಟ್ ಅವ್ರಿಗೆ ಯಾಕೆ ಬಿಡು ವಾಟ್ಸಪ್ ನೀವು ಡಾಕ್ಟರ್ಗೆ ಹಾಕಿ ಕೇಳಿದ್ರು ಹೇಳಪ್ಪ ಹೆಸರು ಹೇಳಿ ಓದು. ಎಲ್ಲ ಟಾಪ್ ಮೋಸ್ಟ್ ಲೀಡರ್ಸ್ ಏನಾದಾರಲ್ಲ. ಈಗ ಇದನ್ನ ಡಾಕ್ಟರ್ಗೆ ಕೊಟ್ಟು ಈ ಲೀಸ್ಟ್ ನ ಇದ್ರ ಬಗ್ಗೆ ಒಪಿನಿಯನ್ ಕೇಳ್ರಿ. ಈ ಸುಬ್ರಹ್ಮಣ್ಯ ಸ್ವಾಮಿಯಿಂದ ಹಿಡ್ಕೊಂಡ್ ತಗ, ಮುರಳಿ ಮನೋಹರ್ ಜೋಶಿ ತಗ, ಅದಕ್ಕೆಲ್ಲ ಎಲ್ಲ ಇದೆ ಸರ್, ಅದೆಲ್ಲ ಗೊತ್ತಿದೆ. ಆಮೇಲೆ ವಿಶ್ವ ಹಿಂದೂ ಪರಿಷತ್, ಅದಕ್ಕೆ ಲವ್ ಜಿಹಾದು ಇದು ಏನಿದೆಯಲ್ಲ ಇದು ಜಾತಿ ಧರ್ಮದ ಪ್ರಶ್ನೆ ಅಲ್ಲ, ಅವರ ವೈಯಕ್ತಿಕ ವಿಚಾರಗಳು. ನಾವೇನ್ ಮಾಡಕ್ಕಾಗತ್ತೆ ಅದಕ್ಕೆ? ಆಮೇಲೆ ಸಂವಿಧಾನ ಪ್ರಕಾರ ಮತ್ತು BNS ಆಕ್ಟ್ ಪ್ರಕಾರ ಲಿಮಿಟೆಡ್ ಇದೆ, ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಈಗ 21 ವರ್ಷ ಹುಡುಗನಿಗೆ 18 ವರ್ಷ ಹುಡುಗಿಗಾದ್ರೆ ತಂದೆ ತಾಯಿನೂ ನಿಲ್ಸಕ್ಕೆ ಬರಲ್ಲ ಲಗ್ನ. ನಾವ್ ಹೆಂಗೆ ನಿಲ್ಸಕ್ಕಾಗ್ತದೆ? ಅವು ಸುಮ್ಮನೆ ರಾಜಕಾರಣಕ್ಕಾಗಿ ಮಾತಾಡ್ತಾರೆ, ಹ್ಞೂ ಅನ್ಕೊಂಡು ಹೋಗ್ಬೇಕು ಅಷ್ಟೇ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.